ಬೇರೆಯವರಲ್ಲಿ ಏನಿರುವುದು ಅದು ತನಗೂ ಬೇಕು ಎನ್ನುವ ಆಸೆ ಇರುವವರಿಗೆ ತಮ್ಮಲ್ಲಿ ಎಷ್ಟೇ ಇದ್ರೂ ನೆಮ್ಮದಿ ನೀಡುವುದಿಲ್ಲ. ತನ್ನಲ್ಲಿ ಏನು ಇರುವುದು ಅದರಲ್ಲಿ ನೆಮ್ಮದಿ ಕಂಡುಕೊಂಡವರಿಗೆ ಬೇರೆಯವರ ಹತ್ತಿರ ಏನೇ ಇದ್ದರೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಜೀವನವೆಂಬುದು ಸುಂದರವಾದ ಉಡುಗೊರೆ. ವ್ಯರ್ಥನಾದುದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನು ಸರಿಯಿಲ್ಲ ಎನಿಸುತ್ತದೆ ಒಮ್ಮೆ ಯೋಚಿಸಿ, ನೀವಿನ್ನೂ ಬದುಕಿದ್ದೀರಿ ಅಂತ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಭಾವವಿದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತವನು ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರು ಮತ್ತು ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಯಾವ ಜಾಗವಿಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ತೀರುತ್ತೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ನಿಮ್ಮ ಕುರಿತು ನಿಮ್ಮನ್ನು ಅವಮಾನ ಮಾಡುತ್ತಾ ಹಿಂದಿಂದೆ ಮಾತನಾಡುವವರಿಗೆ ನೀವು ಏನೂ ಮಾಡಬೇಕಾಗಿಲ್ಲ. ಸಮಯಕ್ಕೆ ಅವಕಾಶ ಕೊಡಿ. ಹೇಗೆ ನರಕ ಅನುಭವಿಸುತ್ತಾರೆ ನೋಡಿ. ಯಾಕಂದ್ರೆ ಕರ್ಮ ಅವರನ್ನು ಸುಡಲು ಪ್ರಾರಂಭಿಸುತ್ತೆ ಮತ್ತು ಕರ್ಮವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಕಾಯುವ ತಾಳ್ಮೆ ಇಟ್ಟುಕೊಳ್ಳಿ ಅಷ್ಟೇ. ಮಾಡಿದ ಪಾಪಕ್ಕೆ ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ನರಳಿ ಕೊರಗಬೇಕು. ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನರಳುತ್ತಾರೋ ಹಾಗೆ ಪಾಪಿಗಳು ಅನ್ಯಾಯವಾಗಿ ಮಾಡಿದ ಮೋಸಕ್ಕೆ ನರಳಾಟವೇ ಶಿಕ್ಷೆ. ಎಚ್ಚರಿಕೆ. ಕೆಲಸವು ಅತ್ಯಂತ ಮಹತ್ವದ್ದಾಗಿದೆ. ಫಲಿತಾಂಶದ ಬಗ್ಗೆ ಯಾವಾಗಲೂ ಚಿಂತಿಸದೆ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಬೇಕು. ಕಠಿಣ ದಿನಗಳಲ್ಲಿ ನೆನಪಿಡುವ 4 ವಿಷಯಗಳು. ಈ ದಿನ ಕೇವಲ ನಿಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ. ನಿಮ್ಮ ಸಂಪೂರ್ಣ ಜೀವನ ಕಥೆಯಲ್ಲ. ಕೆಲವೊಮ್ಮೆ ನಮಗೆ ಸಹಾಯ ಬೇಕಾಗುತ್ತದೆ. ಅದರಿಂದ ಅದನ್ನು ಕೇಳಲು ನಾಚಿಕೆ ಪಡಬೇಡ. ನೀವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಿ, ನಿಮಗೆ ಸಾಧ್ಯವಾಗದ ವಿಷಯಗಳ ಮೇಲೆ ಅಲ್ಲ. ಯಾವಾಗ ನೆನಪಿಡಿ, ಕಷ್ಟದ ದಿನಗಳು ಇರುತ್ತವೆ, ಆದರೆ ಅವು ಶಾಶ್ವತವಾಗಿ ಉಳಿಯುವುದಿಲ್ಲ. ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.